ಇಂಡಿ ಒಕ್ಕೂಟದಲ್ಲಿ ಬಿರುಕು, ರಾಹುಲ್ ಗಾಂಧಿಗೆ ಮಿತ್ರ ಪಕ್ಷಗಳಿಂದಲೇ ತಿರುಗೇಟು. ಕಾಂಗ್ರೆಸ್ನ ವೋಟ್ ಚೋರಿ, ಇವಿಎಂ ವಿಷಯದಲ್ಲಿ ಅಂತರ ಕಾಯ್ದುಕೊಂಡ ಎನ್ಸಿಪಿ ಮತ್ತು ಎನ್ಸಿ. ಒಮರ್ ಅಬ್ದುಲ್ಲಾ, ಸುಪ್ರಿಯಾ ಸುಳೆ ಹೇಳಿಕೆಯಿಂದ ರಾಹುಲ್ ಗಾಂಧಿಗೆ ಮುಜುಗರ. ಚುನಾವಣೆಯ ನಿರಂತರ ಸೋಲುಗಳಿಂದ ಹತಾಶರಾಗಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ದೇಶದಾದ್ಯಂತ ಮತಚೋರಿ ಯಾತ್ರೆ ನಡೆಸುತ್ತಿದ್ದರೆ, ಇದೀಗ ತಮ್ಮ ಮೈತ್ರಿಕೂಟದ ಸದಸ್ಯರು ರಾಹುಲ್ ಗಾಂಧಿಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಕಾಂಗ್ರೆಸ್ ಎತ್ತಿರುವ ವೋಟ್ ಚೋರಿ ವಿವಾದದಿಂದ ದೂರ ಉಳಿದಿರುವ ಜಮ್ಮು ಮತ್ತು ಕಾಶ್ಮೀರ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಇದಕ್ಕೂ ಇಂಡಿ ಬಣಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದಿರುವ ಬೆನ್ನಲ್ಲೇ ಎನ್ಸಿಪಿಯ ಸಂಸದೆ ಸುಪ್ರಿಯಾ ಸುಳೆ ಅವರು ಕಾಂಗ್ರೆಸ್ನ ಎಲೆಕ್ಟ್ರಾನಿಕ್ ಮತಯಂತ್ರ ವಂಚನೆ ಆರೋಪವನ್ನ ಸ್ಪಷ್ಟವಾಗಿ ತಳ್ಳಿ ಹಾಕಿದ್ದಾರೆ. ಇವೇ ಯಂತ್ರಗಳಿಂದಾಗಿ ನಾನು 4 ಬಾರಿ ಗೆದ್ದಿದ್ದೇನೆ ಎಂದು ಹೇಳುವ ಮೂಲಕ ಇಂಡಿ ಮೈತ್ರಿಕೂಟವನ್ನ ಮುಜುಗರಕ್ಕೀಡಾಗಿಸಿದ್ದಾರೆ. ನಾನು ಇದೇ ಮತಯಂತ್ರದಲ್ಲಿ ಆಯ್ಕೆಯಾಗಿದ್ದೇನೆ, ಆದ್ದರಿಂದ ನಾನು ಇವಿಎಂಗಳು ಅಥವಾ ವಿವಿಪ್ಯಾಟ್ಗಳನ್ನು ಪ್ರಶ್ನಿಸಲು ಹೋಗುವುದಿಲ್ಲ. ನಾನು ಯಂತ್ರದ ವಿರುದ್ಧ ಮಾತನಾಡುತ್ತಿಲ್ಲ. ನಾನು ಬಹಳ ಸೀಮಿತ ವಿಷಯವನ್ನ ಹೇಳುತ್ತಿದ್ದೇನೆ ಮತ್ತು ಮಹಾರಾಷ್ಟ್ರದಲ್ಲಿ ಇಷ್ಟು ದೊಡ್ಡ ಜನಾದೇಶವನ್ನ ಪಡೆದ ಭಾರತೀಯ ಜನತಾ ಪಕ್ಷದಿಂದ ಹೆಚ್ಚಿನ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದೇನೆ ಎಂದು ಚುನಾವಣಾ ಸುಧಾರಣೆಗಳ ಕುರಿತ ಚರ್ಚೆ ಸಂದರ್ಭದಲ್ಲಿ ಹೇಳಿದ್ದಾರೆ. ಕಾಂಗ್ರೆಸ್ ನೇತೃತ್ವದ ಇಂಡಿ ಬಣದ ಮಿತ್ರ ಪಕ್ಷವಾಗಿರುವ ಎನ್ಸಿಪಿ ನಾಯಕಿ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಚುನಾವಣಾ ವಂಚನೆಯ ಬಗ್ಗೆ ಕೇಂದ್ರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಕೆಲವು ದಿನಗಳ ನಂತರ ಈ ಹೇಳಿಕೆ ನೀಡಿರುವುದು ಈಗ ಮೈತ್ರಿಕೂಟದಲ್ಲಿನ ಭಿನ್ನಾಭಿಪ್ರಾಯಗಳನ್ನು ಜಗಜ್ಜಾಹೀರು ಮಾಡಿದೆ. ಇನ್ನು ಇತ್ತೀಚೆಗೆ ಜಮ್ಮು ಮತ್ತು ಕಾಶ್ಮೀರ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ವೋಟ್ ಚೋರಿ ಆರೋಪಕ್ಕೂ ಇಂಡಿ ಬಣಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದಿದ್ದಾರೆ. ಪ್ರತಿಯೊಂದು ರಾಜಕೀಯ ಪಕ್ಷವು ತನ್ನದೇ ಆದ ಅಜೆಂಡಾ ರೂಪಿಸಲು ಸ್ವತಂತ್ರವಾಗಿದೆ. ಕಾಂಗ್ರೆಸ್ ವೋಟ್ ಚೋರಿ ಮತ್ತು ಎಸ್ಐಆರ್ ಅನ್ನ ತನ್ನ ಮುಖ್ಯ ವಿಷಯವನ್ನಾಗಿ ಮಾಡಿಕೊಂಡಿದೆ. ಇದನ್ನ ಮಾಡಬೇಡಿ ಎಂದು ಹೇಳಲು ನಾವು ಯಾರು ಎಂದಿದ್ದಾರೆ. ಒಮರ್ ಅಬ್ದುಲ್ಲಾ ಅವರ ನ್ಯಾಷನಲ್ ಕಾನ್ಫರೆನ್ಸ್ ಇಂಡಿ ಬಣದಲ್ಲಿರುವ ಪ್ರಮುಖ ಮಿತ್ರ ಪಕ್ಷವಾಗಿತ್ತು. ಈಗ ಇವರ ಹೇಳಿಕೆಯು ಆಂತರಿಕ ಭಿನ್ನಾಭಿಪ್ರಾಯಕ್ಕೆ ಸಾಕ್ಷಿ ನುಡಿಯುತ್ತಿದೆ. ಇವಿಎಂಗಳನ್ನ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರು ದೇಶದಲ್ಲಿ ಮೊದಲು ಪರಿಚಯಿಸಿದರು ಮತ್ತು ಈಗ ಅವರ ಮಗ ಹಾಗೂ ಅವರ ಪಕ್ಷವೇ ಅವುಗಳನ್ನು ವಿರೋಧಿಸುತ್ತಿದೆ ಎಂದು ರಾಹುಲ್ ಗಾಂಧಿ ಆರೋಪಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿರುಗೇಟು ನೀಡಿದ್ದಾರೆ.